ಈಗ ನೀವು ನೋಡಿದಾಗೆ ಬೋನ್ ಕ್ಯಾನ್ಸರ್ಗೂ ಆಹಾರಕ್ಕೂ ಇರೋ ಸಂಬಂಧ, ಇಲ್ಲಿ ವಿಲನ್ಗಳು ಯಾರ್ಯಾರು? ಬೋನ್ ಕ್ಯಾನ್ಸರಲ್ಲಿ ಮತ್ತು ಫುಡ್ಗೆ ಡೈರೆಕ್ಟ್ ರಿಲೇಷನ್ ಇಲ್ಲ, ಬಟ್ ಓವರ್ ಆಲ್ ಔಟ್ಕಮ್ಮಲ್ಲಿ ಇಟ್ ಮ್ಯಾಟರ್ಸ್ ಎ ಲಾಟ್. ಫಾರ್ ಎಕ್ಸಾಂಪಲ್ ನಾನು ನಿಮ್ಗೆ ಹೇಳ್ತೀನಿ, ನಮಗೆ ಪೇಷಂಟ್ಸು ಮಿಡಲ್ ಈಸ್ಟಿಂದ ಬರ್ತಾರೆ, ಆಫ್ರಿಕಾಸಿಂದ ಬರ್ತಾರೆ, ಡಿಫ್ರೆಂಟ್ ಪಾರ್ಟ್ ಆಫ್ ವರ್ಲ್ಡಿಂದ ಬಂದು ಟ್ರೀಟ್ಮೆಂಟ್ ಇಲ್ಲಿ ಮಾಡ್ತಾರೆ. ಮಿಡಲ್ ಈಸ್ಟ್ ಪೇಷಂಟ್ಸು, ನೈಜೀರಿಯನ್ ಪೇಷಂಟ್ಸು, ದೇ ಆರ್ ಸೋ ಮಸ್ಕ್ಯುಲರ್ಸ್, ದೇ ಆರ್ ಸೋ ವೆಲ್ ಬಿಲ್ಟ್, ಬಿಕಾಸ್ ಅವ್ರ ಮೇಯ್ನ್ ಫುಡ್ ಏನಂತ ಪ್ರೋಟೀನ್ ಬೇಸ್ಡ್ ಫುಡ್. ಓಕೆ. ಸೊ ನೀವು ನಂಬ್ತಿರೋ ಬಿಡ್ತಿರೋ ನಾವು ಅವ್ರಿಗೆ ಕೀಮೋಥೆರಪಿ ಕೊಟ್ಟರೆ ಒಂದು ಕೂದಲು ಉದುರೋದಿಲ್ಲ, ಅಷ್ಟು ಚೆನ್ನಾಗಿ ಕೀಮೋಥೆರಪಿನ ತೊಗೊಳ್ತಾರೆ. ಅವ್ರಿಗೆ ಏನೂ ಸೈಡ್ ಎಫೆಕ್ಟ್ಸ್ ಆಗೋದಿಲ್ಲ, ಆರಾಮಾಗಿ ಓಡಾಡ್ಕೊಂಡಿರ್ತಾರೆ. ನೀವು ನೋಡಿದ್ರೆ ಗೊತ್ತಾಗೋದಿಲ್ಲ ಇವ್ರು ಕೀಮೋಥೆರಪಿ ತೊಗೊಳ್ತಾ ಇದ್ದಾರೆ. ಎಸ್, ಸೊ ದೇ ಆರ್ ಬಿಲ್ಟ್ ವೆಲ್. ನಮ್ಮ ಇಂಡಿಯಾದಲ್ಲಿ ನಾವು ಬಿಗ್ಗೆಸ್ಟ್ ಪ್ರಾಬ್ಲಮ್ ಏನಂತಂತಂದರೆ ನಮ್ಮ ಊಟ ಎಲ್ಲ ಕಾರ್ಬೋಹೈಡ್ರೇಟ್ಸಲ್ಲಿ ರಿಚ್ ಫುಡ್. ಬೆಳಿಗ್ಗೆ ಎದ್ದರೆ ನಾವು ಬಾತು ತಿಂತೀವಿ, ಮಧ್ಯಾಹ್ನ ಎದ್ದರೆ ಮತ್ತೆ ಅನ್ನ ಸಾಂಬಾರು, ಹೌದು, ರಾತ್ರಿ ಆದರೆ ಮತ್ತೆ ಚಪಾತಿ. ಎಸ್, ಕೆಲವ್ರು ಹೇಳ್ತಾರೆ ರಾಗಿ ತಿನ್ನಬೇಡಿ ಅಂತಂದರೆ ಜನ ಕೋಪ ಮಾಡ್ಕೊಂಬಿಡ್ತಾರೆ, ನಮ್ಮ ಹಳೆ ಕಾಲದಲ್ಲಿ ರಾಗಿ ಮುದ್ದೆ ತಿಂದು ಎಷ್ಟು ಗಟ್ಟಿಗಿದ್ರು ಜನ ಅಂತ. ಬಟ್ ನಾನು ಏನು ಹೇಳೋಕ್ಕೆ ಹೇಳ್ತೀನಿ ಅಂದರೆ, ಹಳೆ ಕಾಲದಲ್ಲಿ ರಾಗಿ ಮುದ್ದೆ ಜೊತೆ ಇಷ್ಟು ಕಾಳುಗಳು ತಿಂತಿದ್ರು, ಕಾಳು ಪಲ್ಯ. ಎಸ್, ಮತ್ತು ಬೆಳಗ್ಗೆಯಿಂದ ಸಂಜೆ ಕೆಲಸ ಮಾಡ್ತಿದ್ರು. ಓಕೆ, ಸೊ ನಾವು ಆ ಕಾಳನ್ನ ಬಿಟ್ಬಿಡ್ತೀವಿ, ಬೇಡದನ್ನ ಮಾತ್ರ ತೊಗೊಳ್ತೀವಿ. ಸೊ ಈಗಲೂ ಅಷ್ಟೇ, ನೀವು ಮುದ್ದೆ ತಿನ್ನಿ, ಅದ್ರ ಡಬ್ಬಲ್ ಅಷ್ಟು ಕಾಳು ತಿನ್ನಿ. ಸೊ ದಟ್ಸ್ ಅ ಗುಡ್ ಫುಡ್. ಫುಲ್ ವಿಡಿಯೋನ ನೋಡಿ ಆನ್ ರ್ಯಾಪಿಡ್ ರಾಶ್ಮೀಸ್ ಯೂಟ್ಯೂಬ್ ಚಾನಲ್.